ದಯವಿಟ್ಟು ಇವತ್ತು ನಿಮ್ಮ ಹೋರಾಟ ಏನಿದೆ, ನಾನು ನಿಮ್ಮ ಪರವಾಗಿದ್ದೇನೆ, ನೀವು ಯಾರೂ ಹೆದರಬೇಡಿ. ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ಏನು ಮಾಡಬೇಕು, ನಾವು ಅಂತಿಮವಾಗಿ ನ್ಯಾಯಾಲಯಕ್ಕೆ ಹೋಗಬೇಕು. ನಿಮ್ಮಿಂದ ನಾನು ಒಂದು ನಯಾ ಪೈಸವನ್ನ ನ್ಯಾಯಾಲಯದ ಖರ್ಚು ವೆಚ್ಚಕ್ಕೆ ಕೊಡಬೇಕು, ಚಂದ ಎತ್ತು ಕೊಡಿ ಅಂತ ಕೇಳಲ್ಲ. ನಾನೇನು ಅಪಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇಲ್ಲ ಆಂಜನೇಯನ ಹೆಸರು ಹೇಳದ ಮಂಜಣ್ಣ. ಎಸ್, ರಾಜಕೀಯಕ್ಕೆ ಇವತ್ತೇನು ರಾಜಕಾರಣ ಇದೆ, ಎಸ್, ನಾನು ರಾಜಕೀಯದಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಬಹಳ ಜನ ತಂದು ಕೊಡ್ತಾರೆ ಹಣನ. ಹಾಗಂತೇಳಿ ಆ ಹಣ ದುರುಪಯೋಗ ಪಡಿಸ್ಕೊಂಡು ನಾನು ಎಲ್ಲೋ ಆಸ್ತಿ ಮಾಡಕ್ಕೆ ಹೋಗಿಲ್ಲ. ಆ ದೇವಸ್ಥಾನದ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ಚುನಾವಣೆಗೆ ಹಣ ಬೇಕು, ನಾನು ಈ ಒಂದು ಸಣ್ಣ ಪಕ್ಷ ಕಟ್ಟಬೇಕು. ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಾನು ಮುಖ್ಯಮಂತ್ರಿಯಾಗಿ 2 ಬಾರಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ತಯಾರಾಗಿದ್ದೀನಿ. ನನ್ನ ಮೇಲೆ 4 ಕೇಸ್ ಹಾಕ್ಸಿದ್ರು. 14 ವರ್ಷದಿಂದ ನಡೀತಾ ಇದೆ ಕೇಸು, ಇನ್ನೂ ಮುಗಿಸಿಲ್ಲ ಅವರು. 14 ವರ್ಷ ಆಯಿತು. ಯಾವುದೋ ಸಣ್ಣ ಕೇಸುಗಳು. ಅದು ಯಾವ ಕಾರಣ ಅಂದರೆ ಹಿಂದೆ ನಡೀತಾ ಇತ್ತಲ್ಲ ಭ್ರಷ್ಟಾಚಾರ, ಅದರ ವಿರುದ್ಧ ಧ್ವನಿ ಎತ್ತಿ ನಾನು ಹೋರಾಟ ಮಾಡಿದ್ದಕ್ಕೆ ನನಗೇನಾದರೂ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ಪಾಪ ಒದ್ದಾಡಿ ಇವತ್ತೆಲ್ಲ ಇನ್ನೂ ನಡೆಸ್ಕೊಂಡಿದ್ದಾರೆ. ಆದರೆ ನಾನು ಯಾರ ಮುಂದೆ ಹೋಗಿ ಈ ಸಂವಿಧಾನದ ಚೌಕಟ್ಟಲ್ಲಿರತಕ್ಕಂಥ ಸಂಸ್ಥೆಗಳನ್ನ ಕೊಂಡ್ಕೋಬಹುದು ಅಂತೇಳಿ ಉದ್ದಟತನ ತೋರಿಸಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾತಿಗೆ ನಾನು ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೇನೆ? ಇಲ್ಲೆಲ್ಲ ಒಬ್ರು ನಮ್ಮ ಯುವಕರು ಹೇಳಿದರು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಂದು ಹೋರಾಟದ ಕಿಚ್ಚಿರ್ತಕ್ಕಂಥವನಿದ್ರೆ ಅದು ಕುಮಾರಣ್ಣ ಅಂತೇಳಿ ಇಲ್ಲೇನು ಹೇಳಿದ್ರಿ. ಇವತ್ತು ಆ ಒಂದು ವಿಷಯದಲ್ಲಿ ನಾನು ಯಾವುದೇ ಸ್ವಾಭಿಮಾನ ಕಳ್ಕೊಂಡು ರಾಜ್ಯಕ್ಕೆ ಒಳಗಾಗಲ್ಲ. ನಮ್ಮಪ್ಪ ಅದನ್ನು ಕಲಿಸೂ ಇಲ್ಲ, ನೀವು ನನಗೆ ಕಲಿಸಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿಯವರೆಗೆ ನನ್ನ ರಾಮನಗರ ಜಿಲ್ಲೆ ನನಗೇನು ಪ್ರೀತಿಯಿಂದ ಕಂಡಿದ್ದೀರಿ, ಕುಟುಂಬದ ಮಗನೋ ಅಣ್ಣನೋ ಬಂದಿದ್ದಾನೆ ಅಂತ ಹೇಳಿ 2 ಕೈ ತುತ್ತಿನ ಅನ್ನ ಕೊಟ್ಟಿದ್ದೀರಿ. ನಿಮ್ಗೆಂದು ನಾನು ದ್ರೋಹ ಮಾಡಿ ನಿಮ್ಮ ಹೆಸರು ಕೆಡಿಸ್ತಕ್ಕಂಥ ಕೆಲಸ ಕರ್ನಾಟಕದಿಂದ ದೆಹಲಿಯವರೆಗೆ ಈ ಕ್ಷಣದವರೆಗೂ ನಾನು ಮಾಡಿಲ್ಲ.